ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಚಂದನ್ ಶರ್ಮಾ. ಮೊದಲಿಗೆ ಹೆಡ್ಲೈನ್ಸ್. ಡಬ್ಬಿಂಗ್ ವಿರುದ್ಧ ಕಲಾವಿದರ ರಣಕಹಳೆ. ಸಿಲಿಕಾನ್ ಸಿಟಿಯಲ್ಲಿ ಬೃಹತ್ ಪ್ರತಿಭಟನೆ. ರಾಜ್ಯದ ಎಲ್ಲ ಕಡೆ ಮೊಳಗ್ತು ಡಬ್ಬಿಂಗ್ ವಿರೋಧಿ ಕೂಗು. ಸುರಪುರ ತಾಲೂಕು ವಸತಿ ಯೋಜನೆ ಅಧಿಕಾರಿಯ ಕರಾಮತ್ತು. ನಿಜವಾದ 97 ಫಲಾನುಭವಿಗಳಿಗೆ ಬಂತು ಕುತ್ತು. ವಸತಿ ಯೋಜನೆ ಅವ್ಯವಹಾರಕ್ಕೆ ಸಾರ್ವಜನಿಕರು ಫುಲ್ ಗರಂ. ಓದೋ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಮರ ಸುತ್ತಿದ್ಲು. ವಯಸ್ಸು 20 ಆಗುವ ಮೊದಲೇ ಮಗುವಿಗೆ ಜನ್ಮ ಕೊಟ್ಲು. ಅಮಾಯಕಿಗೆ ಮೋಸ ಮಾಡಿ ಓಡ್ ಹೋದ ಪ್ರಿಯಕರ. 14 ದಿನಗಳಿಂದ ಕೈಮಗ್ಗ ನೇಕಾರಿಕೆ ಉಳಿವಿಗಾಗಿ ಹೋರಾಟ. ರಂಗಕರ್ಮಿ ಪ್ರಸನ್ನ ನೇತೃತ್ವದ ಪಾದಯಾತ್ರೆ ಇವತ್ತು ಅಂತ್ಯ. ಬಾಗಲಕೋಟೆಯ ಬದಾಮಿಯಲ್ಲಿ ಕಾರ್ಯಕ್ರಮ ಸಮಾರೋಪ. ಸಾಂಗ್ಲಿ ಶಿಕ್ಷಣ ಸಂಸ್ಥೆಯ ಶತಮಾನೋತ್ಸವ ಸಂಭ್ರಮ. 7500 ಮಕ್ಕಳಿಂದ ಏಕಕಾಲದಲ್ಲಿ ಲೆಜಿಮ್ ಪ್ರದರ್ಶನ. ವಿಶ್ವ ದಾಖಲೆ ಪುಟ ಸೇರಿತು ಮಕ್ಕಳ ಪ್ರದರ್ಶನ. ಡಬ್ಬಿಂಗ್ ಸ್ಟಾರ್ ವಾರ್ ಯಾವ ರೀತಿ ಇದೆ ಬನ್ನಿ ಗಮನಿಸ್ತಾ ಹೋಗೋಣ. ಕನ್ನಡ ಸಿನಿಮಾ ರಂಗದಲ್ಲಿ ಡಬ್ಬಿಂಗ್ ಕಾಲಿಡದಂತೆ ಮೆಟ್ಟಿ ಹಾಕೋಕೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನೇತೃತ್ವದಲ್ಲಿ ಕನ್ನಡ ಸಿನಿಮಾ ರಂಗ ತೊಡೆ ತಟ್ಟಿ ನಿಂತುಕೊಂಡಿದೆ. ಡಬ್ಬಿಂಗ್ ವಿರೋಧಿಸಿ ಇವತ್ತು ಬೃಹತ್ ಪ್ರತಿಭಟನೆ ಹಾಗೂ ಮೆರವಣಿಗೆಯನ್ನು ನಡೆಸಲಾಯಿತು. ಬೆಳಗ್ಗೆ 11 ಗಂಟೆಗೆ ಮೈಸೂರು ಬ್ಯಾಂಕ್ ಸರ್ಕಲ್ ಇಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ನಟರಾದ ಶಿವರಾಜ್ ಕುಮಾರ್, ರವಿಚಂದ್ರನ್, ಜಗ್ಗೇಶ್, ಪುನೀತ್ ರಾಜ್ಕುಮಾರ್, ಯಶ್, ದುನಿಯಾ ವಿಜಯ್ ಸೇರಿದಂತೆ ಇಡೀ ಕನ್ನಡ ಸಿನಿಮಾ ರಂಗ ಪ್ರತಿಭಟನೆಯಲ್ಲಿ ಭಾಗವಹಿಸಿದೆ. ಮೈಸೂರು ಬ್ಯಾಂಕ್ ಸರ್ಕಲ್ ಇಂದ ಹೊರಟ ಪ್ರತಿಭಟನೆ ಕೆಂಪೇಗೌಡ ರಸ್ತೆಯಲ್ಲಿ ಸಾಗಿ ಗಾಂಧಿನಗರದ ಮೂಲಕ ಸೆಂಟ್ರಲ್ ಕಾಲೇಜ್ ಆಟದ ಮೈದಾನ ತಲುಪಿಕೊಳ್ತು. ದಯಮಾಡಿ ಎಲ್ಲ ಕೈ ಎತ್ತಿ. ನಮ್ಮ ಶಕ್ತಿ ಪ್ರದರ್ಶನ ಇದು, ನಮ್ಮ ಶಕ್ತಿ ಪ್ರದರ್ಶನ. ಶಕ್ತಿ ಪ್ರದರ್ಶನ. ಇನ್ನು ಇದೇ ವೇಳೆ ಧರಣಿ ಸೇರಿದಂಥ ಕಲಾವಿದರು ಡಬ್ಬಿಂಗ್ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬೇಗ ಬೇಗ. ಧನ್ಯವಾದಗಳು, ಧನ್ಯವಾದಗಳು. ದಯಮಾಡಿ ಎಲ್ಲ ಕೈ ಎತ್ತಿ. ನಮ್ಮ ಶಕ್ತಿ ಪ್ರದರ್ಶನ ಇದು, ನಮ್ಮ ಶಕ್ತಿ ಪ್ರದರ್ಶನ. ಶಕ್ತಿ ಪ್ರದರ್ಶನ. ದಯಮಾಡಿ ದಯಮಾಡಿ ಪ್ಲೀಸ್ ಪ್ಲೀಸ್. ಬೇಗ 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 ಬೇಗ. ಇನ್ನು ಡಬ್ಬಿಂಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿ ಇವತ್ತು ಯಾರೆಲ್ಲ ಗಣ್ಯರು ಏನ್ ಮಾತನಾಡಿದ್ರು ಬನ್ನಿ ನೋಡ್ತಾ ಹೋಗೋಣ. ಗ್ರೌಂಡ್ ಫುಲ್ ಆದ್ರೆ ಜನ ಅಂತಲ್ಲ, 5 ಜನ ಬಂದ್ರು ಜನನೇ. ರೆಕಗ್ನಿಷನ್ ಯಾವಾಗ್ಲೂ ಒಬ್ಬ ಜನ ಇಂದ ಸಿಕ್ಕಿದ್ರು ರೆಕಗ್ನಿಷನ್, ಕೋಟ್ಯಾಂತರ ಜನ ರೆಕಗ್ನಿಷನ್ ಅದು.
ಇಷ್ಟು ಜನ ಬಂದಿರಲ್ಲ, ಈ ಶಾರ್ಟ್ ಬಂದಿರ, ಇದು ಬಂದ್ಬಿಟ್ಟು ಇನ್ನೊಂದು 1000 ಜನ ಕೇಳ್ತೀರಾ ನೀವು, ಆ 1000 ಜನ ಇನ್ನೊಂದು 1000 ಜನ ಕೇಳ್ತಾರೆ. ಹಂಗ್ ಬೆಳಿಬೇಕು, ಆ ಪ್ರೀತಿ ಇರಬೇಕು, ಆ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಬೇಕು. ಯಾತಿಗೋಸ್ಕರ ನಾವು ಮಾಡ್ತಾ ಇದೀವಿ ಡಬ್ಬಿಂಗ್ ಗಲಾಟೆ ಅನ್ನೋದನ್ನ ನಿಮ್ಗೆಲ್ರಿಗೂ ಅರ್ಥ ಆಗಬೇಕು. ಬೆಂಗಳೂರಿನಲ್ಲಿ ಎಷ್ಟು ಕನ್ನಡಿಗರಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಯಾವತ್ತಾದ್ರೂ ಒಂದ್ಸತಿ ಚಿತ್ರರಂಗದ ಪರವಾಗಿ ಏನಾರು ಒಂದು ಚಳವಳಿ ನಡೀತಾ ಇದೆ, ಹೋರಾಟ ಆಗ್ತಾ ಇದೆ ಅಂದಾಗ ಆ ಕಲಾವಿದರು ಬಂದಿಲ್ಲ, ಈ ಕಲಾವಿದರು ಬಂದಿಲ್ಲ, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತ ಹೇಳ್ತೀರ, ಅದು ತಪ್ಪಲ್ಲ. ಆದರೆ ವೇದಿಕೆ ಮೇಲೆ ಕೂತ್ಕೊಂಡಾಗ ಇಷ್ಟೇ ಕನ್ನಡಿಗರ ಅಂತ ಅನ್ಸುತ್ತೆ. ಬೆಂಗಳೂರಲ್ಲಿ ಇರೋರು ಇನ್ನೆಲ್ಲರೂ ಈ ಕಡೆ ಬಂದು ಇನ್ನೂ ಈ ಮೈದಾನ ತುಂಬಿದಾಗ ಅದು ಇಲ್ಲಿ ಬಂದವರಿಗೂ ಕೂಡ ಒಂಚೂರು ಹೆಮ್ಮೆ ಆಗುತ್ತೆ. ಪರವಾಗಿಲ್ಲ, ನಾವು ಹೋರಾಟ ಮಾಡಿದಾಗ ಇಷ್ಟು ಜನಗಳು ಸಪೋರ್ಟ್ ಕೂಡ ಇದೆ ಅಂತ ನಮಗೆ. ಅದು ಮುಂದಿನ ಚಳವಳಿಯಲ್ಲಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಮಹಾರಾಷ್ಟ್ರದಲ್ಲಿ 3 ತಿಂಗಳು ನೋಡಿ ಕನ್ನಡದಲ್ಲಿ ಹಾಕಿ, ಉತ್ತರ ಪ್ರದೇಶ 3 ತಿಂಗಳು ನೋಡ್ಲಿ ಕನ್ನಡದಲ್ಲಿ ಹಾಕಿ, ಅಲ್ಲಿ ಹಾಕಲಿಲ್ಲ. ಬೆಂಗಳೂರು ಇಡೀ ಕರ್ನಾಟಕಾದ್ಯಂತ ಪರಭಾಷೆಗೆ ಪ್ರದರ್ಶನ ಮಾಡಿದ್ರೆ ಥಿಯೇಟರ್ಗೆ ಬೆಂಕಿ ಇಡ್ತೇವೆ. ಎಚ್ಚರ. ಏನು ಹುಡುಗಾಟ ಆಡ್ತಾ ಇದ್ದೀರಾ ನೀವು? ಏನ್ ತಿಳ್ಕೊಂಡಿದ್ದೀರಿ? ರಾಜ್ಯದಲ್ಲಿ ವರ್ಷಗಟ್ಟಲೆ ಜೈಲ್ಗೆ ಹೋದ್ರೂ ಚಿಂತೆ ಇಲ್ಲ. ಈ ರಾಜ್ಯ ಕನ್ನಡಕ್ಕಾಗಿ, ಕನ್ನಡದ ನಾಡಿಗಾಗಿ, ಕನ್ನಡದ ನುಡಿಗಾಗಿ, ಕರ್ನಾಟಕಕ್ಕಾಗಿ, ಅದನ್ನು ಬಿಟ್ಟು ಬೇರೆ ಪ್ರಶ್ನೆ ಇಲ್ವೇ ಇಲ್ಲ. ನಾ ಚಾಲೆಂಜ್ ಮಾಡ್ತೀನಿ, ಅಮಿತಾಬ್ ಬಚ್ಚನ್ ತಾಕತ್ತಿದ್ರೆ ಬನ್ರಿ ಕನ್ನಡದಲ್ಲಿ ಮಾತಾಡ್ತೀರೇನ್ರಿ? ಬನ್ರಿ ಮಾತಾಡಿ. ರಜನಿಕಾಂತ್ ತಾಕತ್ತಿದ್ಯಾ? ಬರ್ರಿ ಕನ್ನಡದಲ್ಲಿ ಮಾತಾಡಿ. ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ಡಬ್ಬಿಂಗ್ ಚಿತ್ರ, ಡಬ್ಬಿಂಗ್ ನೀತಿ ತರೋದೇ ಆದ್ರೆ ಕರ್ನಾಟಕ ರಾಜ್ಯಾದ್ಯಂತ ನಿರಂತರ ಹೋರಾಟ. ಒಂದು ಕಡೆ ಚಿತ್ರರಂಗ, ಮತ್ತೊಂದು ಕಡೆ ಕಿರುತೆರೆ. ಇವರ ಗತಿ ಏನಾಗಬೇಕು, ಪರಿಸ್ಥಿತಿ ಏನಾಗಬೇಕು? ನಾನಿದ್ದೇನೆ, ಚಿತ್ರರಂಗಕ್ಕೆ ನಿಮ್ಮ ಜೊತೆಲಿದ್ದೇವೆ. ಇನ್ನು 30 ವರ್ಷ ಈ ನಾಡಿಗಾಗಿ, ಕನ್ನಡಕ್ಕಾಗಿ ಹೋರಾಟ ಮಾಡ್ತೇವೆ. ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು. ಬೆಂಗಳೂರು ನಗರದಲ್ಲಿ 100ಕ್ಕೆ 100 ಕನ್ನಡ ಚಿತ್ರ ಇರಲೇಬೇಕು. ತಮಿಳು ಬೇಡ, ತಮಿಳು ಚಿತ್ರ ಬೇಡ, ತೆಲುಗು ಚಿತ್ರ ಬೇಡ, ಹಿಂದಿ ಚಿತ್ರ ಬೇಡ, ಮಲಯಾಳ ಚಿತ್ರ ಬೇಡ. ಇದು ನಮ್ಮ ಒತ್ತಾಯ. ಕಲಾವಿದರು ಒಗ್ಗಟ್ಟಿಲ್ಲ, ಅವರೊಂದು ಗ್ಯಾಂಗು ಇವರೊಂದು ಗ್ಯಾಂಗು ಅಂತ. ಇವತ್ತು ನಾನು ಎಷ್ಟು ಹೃದಯ ತುಂಬಿದೆ ನನಗೆ ಅಂದರೆ, ಇಡೀ ಕನ್ನಡಿಗರಿಗೆ ನಾವೊಂದು ಸಂದೇಶ ರವಾನೆ ಮಾಡ್ತಾ ಇದ್ದೀವಿ. ಈ ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಶಾರದೆ ಮಕ್ಕಳು, ಒಂತಾಯಿ ಮಕ್ಕಳು, ನಾವೆಲ್ಲ ಒಂದೇ. ನಮ್ಮಲ್ಲಿ ಯಾವ ವಿಧವಾದಂಥ ಭೇದ ಭಾವ ಇನ್ನೊಂದು ಮತ್ತೊಂದು ಇಲ್ಲ. ಹಿರಿತೆರೆ ಕಿರಿತೆರೆ ಇವೆಲ್ಲ ನಮಗೆ ಗೊತ್ತಿಲ್ಲ. ನಾನು ವಿನಂತಿ ಮಾಡೋದು, ದಯವಿಟ್ಟು ಮುಂದಕ್ಕಾದರೂ ಈ ಬಾಂಬ್ಗಳನ್ನ ಹಾಕೋದ ನಿಲ್ಲಿಸ್ಬಿಡಿ ನಮ್ಮಲ್ಲಿ. ಯಾಕಂದರೆ ಅದೊಂದು ಭಾಳ ಅದ್ಭುತವಾದಂಥ ತಂತ್ರ. ಒಗ್ಗಟ್ಟನ್ನು ಹೊಡಿಬೇಕು ಅಂದಾಗ ಮುಂದೆ ಬಂದು ನಿಂತ್ಕೊಂಡು ಮಾತಾಡೋಕ್ಕಾಗದೇ ಇದ್ದವ್ರು ಏನು ಮಾಡ್ತಾರೆ, ಈ ರೀತಿ ಒಂದು ಗಾಸಿಪ್ ಮಾಂಗಿಂಗ್ ಅಂತ ಒಂದು ಕಾಯಿಲೆ ಇದೆ. ಬೇಕಾದ್ರೆ ಇವಾಗ ನನಗೂ ಕೂಡ ಒಂದು ಕಾಯಿಲೆ ಬರೆಸ್ಬಿಡ್ಬೋದು ನೀವೆಲ್ಲ ಸೇರಿ. ಜಗ್ಗೇಶ್ ಅವ್ರು ಬಂದು ಇದರಲ್ಲಿ ಕೂತ್ಕೊಂಡು, ವೇದಿಕೆಯಲ್ಲಿ ಕೂತ್ಕೊಂಡು ಸೈಡ್ ವಿಂಗಲ್ಲಿ ಯಾರಿಗೋ ಝೂಮ್ ಆಗ್ತಾ ಇದ್ರು ಅಂತ ಯಾರಾದರೂ ಒಬ್ಬ ಹಬ್ಬಿಸಿದ್ರೆ ಲಕ್ಷಾಂತರ ಜನ ಬಾಯಲ್ಲಿ ಬಂದ್ಬಿಡುತ್ತಂತೆ. ಹೌದಂತೆ, ಹಾಗಂತೆ, ಹೀಗಂತೆ. ಕಡೆಗೆ ಒಬ್ಬ ಹೇಳ್ಬಿಡ್ತಾನೆ, ಅಮ್ಮನ ಕರ್ಕೊಂಡೇ ಹೋಗ್ಬಿಟ್ಟಂತೆ ಜಗ್ಗೇಶು. ಆ ಥರ ಒಂದು ಗಾಸಿಪ್ ಮಾಂಗಿಂಗ್ ಅಂತ ಒಂದು ದೊಡ್ಡ ನೇಚರು ಎಲ್ಲಿದೆಯಪ್ಪ ಅಂದರೆ ಅದು ಕರ್ನಾಟಕದಲ್ಲಿ ಇರೋದು. ಇದು ರಾಜಕಾರಣಿಗಳು ಭಾಳ ಬೆಳೆಸ್ಕೊಂತಾರೆ ಇದನ್ನು. ಇನ್ನು ಬೆಂಗಳೂರಲ್ಲಿ ಚಿತ್ರೋದ್ಯಮ ಬೀದಿಗೆ ಇಳಿದಿದ್ರೆ ರಾಜ್ಯದ ಎಲ್ಲ ಕಡೆ ಕನ್ನಡ ಪರ ಸಂಘಟನೆಗಳು ಡಬ್ಬಿಂಗ್ ವಿರುದ್ಧ ರಣಕಹಳೆಯನ್ನು ಮೊಳಗಿಸಿದ್ದಾವೆ. ಎಲ್ಲೆಲ್ಲಿ ಕೂಡ ಡಬ್ಬಿಂಗ್ ವಿರೋಧಿ ಹೋರಾಟಗಳು ಕೇಳಿ ಬರ್ತಾ ಇದ್ವು. ಸಿಲಿಕಾನ್ ಸಿಟಿಯಲ್ಲಿ ಹೊತ್ತಿಕೊಂಡ ಡಬ್ಬಿಂಗ್ ಭೂತದ ಹೋರಾಟ ರಾಜ್ಯದಾದ್ಯಂತ ವಿಸ್ತರಿಸಿದೆ. ಮಂಡ್ಯದಲ್ಲೂ ಡಬ್ಬಿಂಗ್ ವಿರೋಧಿಸಿ ವಿವಿಧ ಕನ್ನಡಪರ ಸಂಘಟನೆಗಳು ಬೀದಿಗಿಳಿದಿದ್ವು. ನಗರದ ಸಂಜೆ ವೃತ್ತದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟಿಸಿದರು. ಇನ್ನು ತುಮಕೂರಿನಲ್ಲಿ ಸಾಹಿತಿಗಳು, ಚಿಂತಕರು, ವಿವಿಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಡಬ್ಬಿಂಗ್ ಸಂಸ್ಕೃತಿ ಒತ್ತೋಡಿಸುವಂತೆ ಆಗ್ರಹಿಸಿದರು. ರಾಜ್ಯದ ಗಡಿ ಜಿಲ್ಲೆ ಬೀದರ್ನಲ್ಲೂ ಹೋರಾಟದ ಕಾವು ಜೋರಾಗಿತ್ತು. ಅರೆಬೆತ್ತಲೆ ಮೆರವಣಿಗೆ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟಿಸಿದರು.
ಕನ್ನಡ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಇತ್ತ ಗಣಿನಾಡು ಬಳ್ಳಾರಿಯಲ್ಲಿ ನಟರಾಜ್ ಚಲನಚಿತ್ರ ಮಂದಿರ ಬಳಿ ಕರವೇ ಕಾರ್ಯಕರ್ತರು ಡಬ್ಬಿಂಗ್ ಪ್ರತಿಕೃತಿ ದಹಿಸುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೇನೇ ಯಾವುದೇ ಕಾರಣಕ್ಕೂ ಕನ್ನಡ ಚಿತ್ರರಂಗಕ್ಕೆ ಡಬ್ಬಿಂಗ್ ಪ್ರವೇಶ ಬೇಡ ಅಂತ ಚಾಮರಾಜನಗರದಲ್ಲಿ ಡಬ್ಬಿಂಗ್ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ರು. ಚಿತ್ರ ವಿರೋಧಿಗಳಿಗೆ, ಕನ್ನಡ ವಿರೋಧಿ ನಿರ್ಮಾಪಕರಿಗೆ. ಡಬ್ಬಿಂಗ್ ವಿಚಾರದಲ್ಲಿ ಧಾರವಾಡದಲ್ಲೂ ಕನ್ನಡಪರ ಸಂಘಟನೆಗಳು ಸಿಡಿದೇಳುವಂತೆ ಮಾಡಿದೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೂರಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೊಪ್ಪಳದಲ್ಲಿ ಪರಭಾಷಾ ಚಲನಚಿತ್ರಗಳ ಡಬ್ಬಿಂಗ್ಗೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಡಬ್ಬಿಂಗ್ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಬಳಿಕ ಬೆಂಕಿ ಇಟ್ಟು ದಹಿಸಿದ್ರು. ಚಿಕ್ಕಮಗಳೂರಿನಲ್ಲೂ ಡಬ್ಬಿಂಗ್ಗೆ ಭಾರಿ ವಿರೋಧ ವ್ಯಕ್ತವಾಯಿತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸುದ್ದಿ ನ್ಯೂಸ್ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ